ನಮಸ್ಕಾರ. ಇವತ್ತಿನ ವಿಡಿಯೋ 1,000 ಕೋಟಿ ಕಳೆದುಕೊಂಡ ಮುಗ್ಧ ಹೂಡಿಕೆದಾರರು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ನೊಂದು ದೊಡ್ಡ ಮೋಸದ ಜಾಲ ಪತ್ತೆಯಾಗಿದೆ. ಮುಂಬೈ ಪೊಲೀಸ್ ಅವರು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಅಂಬರ್ ದಲಾಲ್, ಓನರ್ ಆಫ್ ರಿಸ್ಕ್ ಕನ್ಸಲ್ಟೆನ್ಸಿ ಸರ್ವಿಸಸ್, ಅಂದ್ರೆ ಒಂದು ಅಂದಾಜು 54 ಕೋಟಿಯನ್ನು ಜನರಿಂದ ಲಪಟಾಯಿಸಿದ್ದಾರೆ, ಡಜನ್ಸ್ ಆಫ್ ಇನ್ವೆಸ್ಟರ್ಸ್ ಇಂದ. ಆ ಅಮೌಂಟು ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮೇಲಕ್ಕೆ ಹೋಗುವ ಚಾನ್ಸಸ್ ಇದೆ. ಯಾಕಂದ್ರೆ ಜಾಸ್ತಿ ಜನ ಬಂದು ಈಗ ಹೊಸ ಕಂಪ್ಲೇಂಟ್ ಅನ್ನು ಬರೀತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದಿವಸ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಮೋಸ ಹೋಗಿದ್ದೇವೆ ಅಂತ. ಜನರು ಏನು ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದ್ರೆ, CA ಅಂಬಾರ್ ದಲಾಲ್ ಅವರು ಇನ್ವೆಸ್ಟರ್ಸ್ ಹತ್ರ ಒಂದಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಆಗಿ ತಗೊಂಡಿದ್ದಾರೆ. ಪ್ರಾಮಿಸ್ ಮಾಡಿದ್ದಾರೆ 2% ರಿಟರ್ನ್ಸ್ ಪರ್ ಮಂತ್ ಕೊಡ್ತೇವೆ. ದಲಾಲ್ ಅವರು ಕ್ಲೇಮ್ ಮಾಡಿದ್ರು, ಈ ಹಣವನ್ನು ನಾವು ಬೇರೆ ಕಮಾಡಿಟೀಸ್ ಅಲ್ಲಿ ಹಾಕ್ತೇವೆ, ಟ್ರೇಡಿಂಗ್ ಮಾಡ್ತೇವೆ, ಮತ್ತೆ ನಿಮಗೆ 1.5 to 2% ರಿಟರ್ನ್ಸ್ ಪ್ರತಿ ತಿಂಗಳು ಕೊಡ್ತೇವೆ. ಅದಕ್ಕೆ ಬೇಕಾದಂತ ಲೀಗಲ್ ಗ್ಯಾರಂಟಿ, ಕ್ಯಾಪಿಟಲ್ ಸೇಫ್ಟಿ ಇವುಗಳನ್ನೆಲ್ಲವನ್ನು ನಿಮಗೆ ಒದಗಿಸ್ಕೊಡ್ತೇವೆ. ಮತ್ತೆ ಸೀನಿಯರ್ ಸಿಟಿಸನ್ಸ್ ಅದನ್ನು ಬೇಕಾದಷ್ಟು ಹಣವನ್ನು ಆಗ್ಲೇ ತಗೊಂಡಿದ್ದಾರೆ. ಜನರ ಒಂದು ಸಸ್ಪಿಷನ್ ಏನು ಅಂತಂದ್ರೆ, ಇದು ಒಂದು ತರದ ಪಾನ್ಜಿ ಸ್ಕೀಮ್. ಸಾಮಾನ್ಯವಾಗಿ ಈ ಪಾನ್ಜಿ ಸ್ಕೀಮ್ ಅಂತಂದ್ರೆ ಅಲ್ಲಿ ಈ ವಂಚಕರ ಜಾಲ ಏನ್ ಮಾಡ್ತಾರೆ, ಹೊಸ ಇನ್ವೆಸ್ಟರ್ಸ್ ಹತ್ರ ಒಂದಷ್ಟು ಹಣ ತಗೊಳ್ತಾರೆ ಕೆಲವು ತಿಂಗಳುಗಳು. ಆಮೇಲೆ ಅವರಿಗೆ ಒಂದಷ್ಟು ಹಣವನ್ನು ಕೊಡ್ತಾ ಹೋಗ್ತಾರೆ. ಅದೇನು ಅವರು ಪ್ರಾಮಿಸ್ ಮಾಡಿದ್ರು ಆ ರಿಟರ್ನ್ಸ್. ಮತ್ತೆ ಓಲ್ಡ್ ಇನ್ವೆಸ್ಟರ್ಸ್ ಹಣವನ್ನು ಕಟ್ತಾ ಇದ್ದ ಹಾಗೆ ಅದರಲ್ಲೇನೆ ನ್ಯೂ ಇನ್ವೆಸ್ಟರ್ಸ್ಗೆ ಹಣವನ್ನು ಕೊಡ್ತಾ ಹೋಗ್ತಾರೆ. ಅದನ್ನು ಕೇವಲ ಓಲ್ಡ್ ಇನ್ವೆಸ್ಟರ್ಸ್ ಮತ್ತು ನ್ಯೂ ಇನ್ವೆಸ್ಟರ್ಸ್ ಮಧ್ಯೆ ಸರ್ಕ್ಯುಲೇಟ್ ಮಾಡ್ತಾ ಇರ್ತಾರೆ. ಈ ಪಾನ್ಜಿ ಸ್ಕೀಮ್ ನಲ್ಲಿ ಕೊನೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಹೊಸ ಇನ್ವೆಸ್ಟರ್ಸ್ ಹಣವನ್ನು ಹಾಕ್ತಾ ಇದ್ದ ಹಾಗೆ ಅವರು ಹಳೆ ಇನ್ವೆಸ್ಟರ್ಸ್ಗೆ ಹಣವನ್ನು ಕೊಡ್ತಾ ಹೋಗ್ತಾರೆ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಹೊಸ ಇನ್ವೆಸ್ಟರ್ಸ್ ಯಾರೂ ಬರ್ಲಿಲ್ಲ ಅಂತಂದ್ರೆ ಹಳೆ ಇನ್ವೆಸ್ಟರ್ಸ್ಗೆ ಕೊಡ್ಲಿಕ್ಕೆ ಅವ್ರ ಹತ್ರ ಹಣ ಇರುವುದಿಲ್ಲ. ಆ ಟೈಮಲ್ಲಿ ಅವರು ತನ್ನಿಂದ ತಾನಾಗಿ ಆ ಸನ್ನಿವೇಶದಿಂದ ಮತ್ತು ಆ ಜಾಗದಿಂದ ಅದೃಶ್ಯರಾಗ್ತಾರೆ. ಈ ಪರ್ಟಿಕ್ಯುಲರ್ ಪಾನ್ಜಿ ಸ್ಕೀಮ್ ಅಲ್ಲಿ ಅಂಬರ್ ದಲಾಲ್ ಅವರು ರೆಗ್ಯುಲರ್ ಆಗಿ ಇಂಟ್ರೆಸ್ಟ್ ಅನ್ನು ಪೇ ಮಾಡ್ತಾ ಇದ್ರು. ಪ್ರತಿ 10ನೇ ತಾರೀಕು ಆಫ್ ದಿ ಮಂತ್, ಫೆಬ್ರವರಿ 10ಕ್ಕೆ ಕೂಡ ಅವರು ಇಂಟ್ರೆಸ್ಟ್ ಅನ್ನು ಕೊಟ್ಟಿದ್ರು. ಫೆಬ್ರವರಿಯಲ್ಲೇನೋ ಬಡ್ಡಿ ಬಂದಾಯಿತು. ಮಾರ್ಚ್ ತಿಂಗಳಿನಲ್ಲಿ ಬಡ್ಡಿ ಸಮಯಕ್ಕೆ ಸರಿಯಾಗಿ ಬರದೇ ಇದ್ದರಿಂದ ಹೂಡಿಕೆದಾರರು ಇನ್ಕ್ವೈರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಶುರುಗೆ ಅಂಬರ್ ದಲಾಲ್ ಅವರು ಹೇಳಿದ್ರು, ನಾನು ಬಹಳ ಬ್ಯುಸಿ ಇದ್ದೇನೆ, ನನ್ನ ಹೆಂಡತಿಗೆ ಕಾಯಿಲೆ ಬಂದಿದೆ, ಅವಳನ್ನು ನೋಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ವೆಸ್ಟರ್ಸ್ ಅವರ ಆಫೀಸ್ಗೆ ಹೋದ್ರು, ಜಾಸ್ತಿ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. 14ನೇ ತಾರೀಕು ಮಾರ್ಚ್. ಮತ್ತೆ ಕೆಲವರು ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಅಂಬರ್ ದಲಾಲ್ ಅವರ ರೆಸಿಡೆನ್ಸಿಗೆ, ಮನೆಗೆ ಹೋದ್ರು ಮುಂಬೈಯಲ್ಲಿ. ಅಲ್ಲಿಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರು, ಸದ್ಯದ ಮಟ್ಟಿಗೆ ಅವರು ಅನ್ಟ್ರೇಸಬಲ್ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತು ಸನ್ನಿವೇಶದಲ್ಲಿ ಹೂಡಿಕೆದಾರರು ಮುಂಬೈ ಪೊಲೀಸಿಗೆ ತಮ್ಮ ಕೇಸನ್ನು ದಾಖಲಾತಿ ಮಾಡಿದರು. ಕೆಲವು ಇನ್ವೆಸ್ಟರ್ಸ್ ತಮ್ಮ ದೂರನ್ನು ದಾಖಲು ಮಾಡಿದರೆ ಮುಂಬೈ ಪೊಲೀಸ್ನವರ ಇಕನಾಮಿಕ್ ಅಫೆನ್ಸಸ್ ವಿಂಗ್ ನಮ್ಮ ಮ್ಯಾಟರ್ ಅನ್ನು ಆದಷ್ಟು ಬೇಗ ಕೈಗೆತ್ತಿಕೊಳ್ಳಿ ಅಂತ. ಮತ್ತೆ ಅವರ ಸಸ್ಪಿಷನ್ ಏನು, ಅವರ ಡೌಟ್ ಏನು ಅಂತಂದ್ರೆ, ಹಂಡ್ರೆಡ್ಸ್ ಆಫ್ ಇನ್ವೆಸ್ಟರ್ಸ್ ಹತ್ರ ಅಂಬರ್ ದಲಾಲ್ ಅವರು ಅಂದಾಜು 1,100 ಕೋಟಿಯನ್ನು ತಗೊಂಡಿರಬೇಕು ಮತ್ತು ಅದರಲ್ಲಿ 1000 ಇನ್ವೆಸ್ಟರ್ಸ್ ಆದ್ರೂ ಇರಬಹುದು. ಆದ್ದರಿಂದ ಪೊಲೀಸ್ ಅಥಾರಿಟಿಯವರು ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ ಅಂಬರ್ ದಲಾಲ್ ಅವರಿಗೆ. ಬಹುಶಃ ಅವರು ವಿದೇಶಕ್ಕೆ ಹೋಗುವಂತ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದು ಅವರು ತಿಳಿದುಕೊಂಡ ಒಂದು ವಿಷಯ. ಮುಂಬೈ ಪೊಲೀಸ್ನವರು ಸದ್ಯದ ಮಟ್ಟಿಗೆ ಒಂದಷ್ಟು ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಅಂಬರ್ ದಲಾಲ್ ಅವರ ಅಗೇನ್ಸ್ಟ್ ಸೆಕ್ಷನ್ 420 ಚೀಟಿಂಗ್, 406 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಅ ಪಬ್ಲಿಕ್ ಸರ್ವೆಂಟ್, ಬ್ಯಾಂಕರ್, ಮರ್ಚೆಂಟ್ ಆರ್ ಏಜೆಂಟ್, ಮತ್ತೆ ಇತರ ರೆಲೆವೆಂಟ್ ಪ್ರಾವಿಷನ್ಸ್ ಆಫ್ ಇಂಡಿಯನ್ ಪೀನಲ್ ಕೋಡ್. ಇದು ನಮಗೆ ಯೂಟ್ಯೂಬ್ ನಲ್ಲಿ ಬಂದಂತಹ ಒಂದು ಕಮೆಂಟ್. ಸರ್, ನಾನು ರೆಗ್ಯುಲರ್ ಆಗಿ ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೇನೆ. ಸದ್ಯಕ್ಕೆ ನನ್ನನ್ನು ಯಾರೋ ಟ್ರ್ಯಾಪ್ ಮಾಡಿದ್ದಾರೆ ಫಾಲ್ಸ್ ಆಗಿ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಟ್ ಹಸ್ ಲಿಂಕ್ ಥ್ರೂ ಫೇಸ್ಬುಕ್ ಅಂಡ್ ವಾಟ್ಸ್ಆಪ್ ಗ್ರೂಪ್. ನಾನು 1,50,000 ಇನ್ವೆಸ್ಟ್ ಮಾಡಿದ್ದೇನೆ, ಅದು 21 ಲಕ್ಷ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ 8.5 lakhs ಟ್ಯಾಕ್ಸ್ ಕಟ್ಟಬೇಕು. ನಾನು ಹೇಳಿದೆ 8.5 lakhs ನಿಮ್ಮ ಟ್ಯಾಕ್ಸ್ ಅನ್ನ ಕಟ್ ಮಾಡಿ ಉಳಿದ ಹಣ ಕೊಡಿ ಅಂತ ಹೇಳ್ತೇನೆ. ಅವರು ಕೊಡ್ಲಿಕ್ಕೆ ರೆಡಿ ಇಲ್ಲ.
ಮತ್ತೆ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಕೇಸ್ ಹಾಕ್ತೇನೆ ಅಂತ. ನಾನು ಇದರ ಬಗ್ಗೆ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು, ನಾನು ನನ್ನ ಹಣವನ್ನು ವಾಪಸ್ಸು ಪಡೆಯುವುದು ಹೇಗೆ, ದಯವಿಟ್ಟು ಮಾರ್ಗದರ್ಶನವನ್ನು ಕೊಡಿ. ಈ ವಿಷಯವಾಗಿ ನಮ್ಮ ಸಲಹೆ ಏನು ಅಂತಂದ್ರೆ, ದಯವಿಟ್ಟು ನಿಮ್ಮ ಕಂಪ್ಲೇಂಟ್ ಅನ್ನು ಸೈಬರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡಿ. ಯಾಕಂದ್ರೆ ಹಣವನ್ನು ಎಲ್ಲಿ ಹೂಡುವ ಮುಂಚೆಯೂ ಬಹಳ ಹುಷಾರಾಗಿರ್ಬೇಕು. ಸ್ಪೆಷಲಿ ಅನ್ನೋನ್ ಕಂಪನೀಸ್ ಆರ್ ಪೀಪಲ್, ಒಮ್ಮೆ ಯಾರಿಗಾದ್ರೂ ಹಣವನ್ನು ಕೊಟ್ರೆ ಅದನ್ನು ವಾಪಸ್ ಪಡೆಯುವುದು ಬಹಳ ಸಾಹಸದ ಕೆಲಸ ಆಗುತ್ತೆ. ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ನಾನು ಹೇಳೋದೇನು ಅಂತಂದ್ರೆ, ನೀವು ನಮ್ಮ ಚಾನೆಲ್ ಮೆಂಬರ್ ಆಗಿದ್ದೀರಿ, ಇಂತಹ ಹಲವಾರು ವಿಷಯಗಳನ್ನು ವಿಡಿಯೋಗಳನ್ನು ನೋಡಿದ್ದೀರಿ, ಆದರೂ ಕೂಡ ಹಣವನ್ನು ಕೊಟ್ಟಿದ್ದೀರಿ ಅಂತಂದ್ರೆ ಈ ತರ ಮುಗ್ಧ ಇನ್ವೆಸ್ಟರ್ಸು, ಯಾವುದೇ ಒಂದು ವಿಷಯವನ್ನು ತಿಳಿದುಕೊಳ್ಳದೆ ಇರುವವರು ಏನೇನು ತಪ್ಪುಗಳನ್ನು ಮಾಡಬಹುದು ಅಂತ ನೀವು ಊಹಿಸ್ಕೊಳ್ಬೇಕಾಗತ್ತೆ ಮತ್ತು ಇತರರು ಕೂಡ ಊಹಿಸ್ಕೊಳ್ಬೇಕಾಗತ್ತೆ. ಮತ್ತೆ ನನ್ನ ಸಲಹೆ, ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸಿ. ಯಾಕಂದ್ರೆ ಯಾರು ಕೂಡ ಈ ತರ ಮೋಸದಲ್ಲಿ ಜಾಲಕ್ಕೆ ಬಲಿಯಾಗಬಾರದು. ಇವತ್ತು ನಾನು ಒಂದು 5 ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಂತಹ ಮೋಸದ ಜಾಲಕ್ಕೆ ನೀವು ಎಂದೂ ಬೀಳಬಾರದು ಅಂತ ಹೇಳಿ. ಮೊದಲನೇದಾಗಿ, ನಿಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಅಂತ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಹಣವನ್ನು ನೀವೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ಫಿಕ್ಸೆಡ್ ಡಿಪಾಸಿಟ್ ಆಗಲಿ ಅಥವಾ ಬ್ಯಾಂಕಿನಲ್ಲಿ ಹಾಕುವಂತ FD ಆಗಲಿ, ಹಣವನ್ನು ಏನೇ ಆದರೂ ಕೂಡ ನೀವೇ ಮ್ಯಾನೇಜ್ ಮಾಡಬೇಕು. ಸ್ಟಾಕ್ ಬ್ರೋಕರ್ ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ ಅಥವಾ PMS ಅಂದ್ರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್, ಅಲ್ಲಿ ಕೂಡ ಬಹಳ ಜನ ನಾನು ನಿಮ್ಮ ಹಣವನ್ನು ನೋಡ್ಕೊಳ್ತೇನೆ ಅಂತ ನಿಮ್ಮ ಹಣವನ್ನು ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ. ಅದು ಲಕ್ಷದಲ್ಲಿ, ಕೋಟಿಯಲ್ಲಿ. ಈಗ ಎರಡನೇ ಸಲಹೆ, ಯಾವ ಜಾಗದಲ್ಲಿ ನೀವು ಹಣವನ್ನು ಹಾಕ್ತಿರೋ ಅದು ರಿಜಿಸ್ಟರ್ ಆಗಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಅನ್ರಿಜಿಸ್ಟರ್ಡ್ ಎಂಟಿಟೀಸ್ ಕೊಟ್ರೆ ಮುಂದೆ ನೀವು ಅದನ್ನು ವಾಪಸ್ ಪಡೆಯಲಿಕ್ಕೆ ಆಗೋದಿಲ್ಲ. ಮತ್ತೆ ಏನಾದರೂ ಕೋರ್ಟಿಗೆ ಹೋದ್ರೆ ವರ್ಷಗಟ್ಟಲೆ ಆ ಹಣ ಅಲ್ಲಿಯೇ ಬ್ಲಾಕ್ ಆಗಿ ಹೋಗುತ್ತೆ. ಈಗ ಮೂರನೇ ಸಲಹೆ, ನೀವೇನಾದರೂ ಸೀನಿಯರ್ ಸಿಟಿಸನ್ ಅಥವಾ ನಿಮ್ಮ ತಂದೆ ತಾಯಿಯಂದರು ಯಾರಾದರೂ ಸೀನಿಯರ್ ಸಿಟಿಸನ್ ಆದ್ರೆ ಬಹಳ ಹುಷಾರಾಗಿರ್ಬೇಕು. ಇಂತಹ ಮೋಸದ ಜಾಲಕ್ಕೆ ಸಿಲುಕುವುದು ಬಹಳ ಈಸಿ ಆಗುತ್ತೆ. ಯಾಕಂತಂದ್ರೆ ವಯಸ್ಸಾದವರು ಅಷ್ಟಾಗಿ ಟೆಕ್ ಸಾವಿ ಆಗಿರೋದಿಲ್ಲ. ಆದ್ದರಿಂದ ಈಸಿಯಾಗಿ ಅವರ ಕೈಯಿಂದ ಹಣವನ್ನು ಪಡೆಯಬಹುದು. ಅಷ್ಟೇ ಅಲ್ಲ, ಅವರ ಹತ್ರ ದೊಡ್ಡ ಮೊತ್ತದ ಹಣ ಕೂಡ ಲಭ್ಯ ಇರುತ್ತದೆ. ಈಗ ನಾಲ್ಕನೆಯ ಸಲಹೆ, ಲೂಸಿಂಗ್ ಮನಿ ವೇಸ್ಟ್ ಯರ್ ಹಾರ್ಡ್ ವರ್ಕ್ ಆಫ್ ಅರ್ನಿಂಗ್ ಇಟ್ ಅಂಡ್ ಆಲ್ಸೋ ಸಿವಿಯರ್ಲಿ ಡ್ಯಾಮೇಜಸ್ ಯುವರ್ ವೆಲ್ತ್ ಕ್ರಿಯೇಷನ್. ಕಷ್ಟಪಟ್ಟು ದುಡಿದ ಹಣ ಈ ರೀತಿ ಸಡನ್ ಆಗಿ ಯಾವ್ದಾದ್ರು ಮೋಸದಲ್ಲಿ ಹೊರಟೋದ್ರೆ ಅದಕ್ಕೆ ಬೇರೆ ಏನು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಮದೇ ಮಿಸ್ಟೇಕ್ ಆಗುತ್ತೆ. ಆದ್ದರಿಂದ ಬಹಳ ಹುಷಾರಾಗಿರ್ಬೇಕು. ನಮ್ಮ ಸಂಪತ್ತನ್ನು ಕಾಪಾಡಿಕೊಳ್ಳುವುದು ನಮ್ಮ ಕೆಲಸ ಆಗುತ್ತೆ. ಈಗ ಐದನೆಯ ಸಲಹೆ, ಒಂದಂತೂ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ನಿಮ್ಮ ಹಣ ನಿಮ್ಮ ಕಂಟ್ರೋಲ್ ಇರಬೇಕು, ಬೇರೆಯವರ ಕಂಟ್ರೋಲ್ ಅಲ್ಲ. ಯಾಕಂದ್ರೆ ನಿಮ್ಮ ಹಣಕ್ಕೆ ಜಾಸ್ತಿ ಅಗತ್ಯ ಇರೋದು ನೀವು, ಮತ್ತು ನಿಮ್ಮ ಹಣವನ್ನು ನೋಡ್ಕೊಳ್ಬೇಕಾದವರು ನೀವು, ಬೇರೆ ಯಾರು ಅಲ್ಲ. ಬೇರೆ ಯಾರಿಗೂ ಕೂಡ ನಿಮ್ಮ ಹಣದ ಮೇಲೆ ನಿಮಗಿರುವಷ್ಟು ನಿಗಾ ಇರುವುದಿಲ್ಲ. ಈಗ ಒಂದು ಪ್ರಾಮುಖ್ಯವಾದ ಅನೌನ್ಸ್ಮೆಂಟ್, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಲೈವ್ ಕ್ವಶನ್ ಆನ್ಸರ್ ಸೆಷನ್ 18ನೇ ತಾರೀಕು ಮಾರ್ಚು, ಇವತ್ತು ರಾತ್ರಿ 9 ಗಂಟೆಗೆ ಯೂಟ್ಯೂಬ್ನಲ್ಲಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇರೋದನ್ನ ನೀವು ನೋಟಿಸ್ ಮಾಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.